ನಮಸ್ಕಾರ. ನೀಟ್ ಯುಜಿ ಫಲಿತಾಂಶ ಬಂದಾಯ್ತು ಅಲ್ವಾ? ಅಖಿಲ ಭಾರತ ಚಿತ್ರಣ ಈಗ ಸ್ಪಷ್ಟವಾಗಿದೆ. ಆದ್ರೆ ಕರ್ನಾಟಕದ ವಿದ್ಯಾರ್ಥಿಗಳಿಗೆ ಈಗ ನಿಜವಾದ ಒಂದು ಕುತೂಹಲ, ಸ್ವಲ್ಪ ಆತಂಕ ಕೂಡ ಶುರುವಾಗಿದೆ ಅಂತ ಹೇಳ್ಬೋದು. ಹೌದು. ಅದೇನು ಅಂದ್ರೆ ರಾಜ್ಯ ಶ್ರೇಣಿ ಪಟ್ಟಿಗಾಗಿ ಕಾಯೋದು. ಕರೆಕ್ಟ್. ಸೊ ಇವತ್ತು ನಾವು ಕರ್ನಾಟಕ ನೀಟ್ ಯುಜಿ 2025ನ ರಾಜ್ಯ ಶ್ರೇಣಿ ಪಟ್ಟಿ ಮತ್ತೆ ಸಮಾಲೋಚನೆ ಪ್ರಕ್ರಿಯೆ ಬಗ್ಗೆ ಸ್ವಲ್ಪ ಆಳವಾಗಿ ನೋಡೋಣ. ಎಲ್ಲರ ಗಮನ ಈಗ ರಾಜ್ಯದ 85% ಕೋಟಾ ಸೀಟ್ಗಳ ಹಂಚಿಕೆ ಇದೆಯಲ್ಲ, ಅದಕ್ಕೆ ಆಧಾರವಾಗಿರೋ ಆ ಶ್ರೇಣಿ ಪಟ್ಟಿ ಮೇಲೇನೆ ಇದೆ. ಈ ಚರ್ಚೆಯ ಉದ್ದೇಶ ಅಂದ್ರೆ ಮುಖ್ಯವಾಗಿ ಮುಂಬರುವ ದಿನಾಂಕಗಳು ಯಾವುದು, ಈಗಿನ ಸ್ಥಿತಿ ಏನು, ಆಮೇಲೆ ವಿದ್ಯಾರ್ಥಿಗಳು ಮುಂದೆ ಏನ್ ಮಾಡಬೇಕು ಅನ್ನೋದನ್ನ ಸ್ಪಷ್ಟವಾಗಿ ತಿಳಿಸೋದು. ಸರಿ, ಹಾಗಾದ್ರೆ ಶುರು ಮಾಡೋಣ. ಎಲ್ಲರ ತಲೆಯಲ್ಲಿರೋ ಮೊದಲ ಪ್ರಶ್ನೆನೇ ಇದು: ಈ ಸ್ಟೇಟ್ ರ್ಯಾಂಕ್ ಲಿಸ್ಟ್ ಯಾವಾಗ ಬರ್ಬೋದು? ಕೆಇಎ ಕಡೆಯಿಂದ ಏನಾದರೂ ಸುಳಿವು ಸಿಕ್ಕಿದ್ಯಾ? ಸಾಮಾನ್ಯವಾಗಿ ನೋಡೋದಾದ್ರೆ ಕೆಇಎ ರಾಜ್ಯ ಶ್ರೇಣಿ ಪಟ್ಟಿಯನ್ನ ಜುಲೈ ತಿಂಗಳಿನಲ್ಲಿ ಬಿಡುಗಡೆ ಮಾಡುತ್ತೆ. ಜುಲೈನಲ್ಲಿ? ಹೌದು. ಇದು ಯಾವಾಗ ಅಂದ್ರೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಪ್ರಕ್ರಿಯೆ ಇದೆಯಲ್ಲ, ಅದು ಮುಗಿದ ಮೇಲೆ. ಸದ್ಯಕ್ಕೆ ತಾತ್ಕಾಲಿಕ ಪಟ್ಟಿ ಇನ್ನೂ ಬಂದಿಲ್ಲ, ಆದರೆ ಜುಲೈ ಮೊದಲ ವಾರ ಅಥವಾ ಎರಡನೇ ವಾರದಲ್ಲಿ ನಾವು ನಿರೀಕ್ಷೆ ಮಾಡಬಹುದು. ಓಕೆ. ಇಲ್ಲಿ ಒಂದು ವಿಷಯ ಗಮನಿಸಬೇಕು, ಇದು ಬರೀ ತಾತ್ಕಾಲಿಕ ಪಟ್ಟಿ ಅಷ್ಟೇ. ಫೈನಲ್ ಅಲ್ಲ. ಫೈನಲ್ ಲಿಸ್ಟ್ ಬರೋದು ಈ ಡಾಕ್ಯುಮೆಂಟ್ ವೆರಿಫಿಕೇಶನ್ ಎಲ್ಲ ಸರಿ ಇದೆಯಾ ಅಂತ ನೋಡಿ, ಮತ್ತೆ ಕೆಲವೊಮ್ಮೆ ಮಾರ್ಕ್ಸ್ ಒಂದೇ ತರ ಇರುತ್ತಲ್ಲ. ಹೌದು. ಆಗ ಟೈ ಬ್ರೇಕಿಂಗ್ ರೂಲ್ಸ್ ಅಂತ ಇರುತ್ತೆ, ಅದನ್ನೆಲ್ಲ ಅಪ್ಲೈ ಆದ್ಮೇಲೆ ಫೈನಲ್ ಲಿಸ್ಟ್ ಬರೋದು. ಅಂದ್ರೆ ಈ ಡಾಕ್ಯುಮೆಂಟ್ ವೆರಿಫಿಕೇಶನ್ ಅನ್ನೋದು ಅಷ್ಟು ಮುಖ್ಯನಾ? ಏನಾದ್ರೂ ಅದರಲ್ಲಿ ಹೆಚ್ಚು ಕಮ್ಮಿ ಆದ್ರೆ ಲಿಸ್ಟ್ನಲ್ಲೇ ಹೆಸರು ಹೋಗ್ಬಿಡುತ್ತಾ? ಖಂಡಿತವಾಗಿಯೂ ಇದು ತುಂಬಾ ಇಂಪಾರ್ಟೆಂಟ್ ಸ್ಟೆಪ್. ಯಾಕಂದ್ರೆ ಕೆಎ ರೂಲ್ಸ್ ಪ್ರಕಾರ ಯಾರು ತಮ್ಮ ಡಾಕ್ಯುಮೆಂಟ್ಸ್ನ ಕರೆಕ್ಟಾಗಿ ಕೊಟ್ಟಿರೋ ಟೈಮ್ ಒಳಗೆ ಅಪ್ಲೋಡ್ ಮಾಡಿ ವೆರಿಫೈ ಮಾಡಿಸ್ಕೊಳ್ತಾರೋ ಅವರ ಹೆಸರು ಮಾತ್ರ ರ್ಯಾಂಕ್ ಲಿಸ್ಟ್ನಲ್ಲಿರುತ್ತೆ. ಒಂದು ಸಂಘ ತಪ್ಪಾದ್ರೂ ಲಿಸ್ಟಿಂದ ಹೊರಗೆ ಉಳಿಯೋ ಚಾನ್ಸ್ ಇರುತ್ತೆ. ಅಯ್ಯೋ. ಅದಕ್ಕೆ ಕೆಇಎ ವೆಬ್ಸೈಟ್ನಲ್ಲಿ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿರ್ತಾರಲ್ಲ, ಅದನ್ನ ತುಂಬಾನೇ ಹುಷಾರಾಗಿ ಫಾಲೋ ಮಾಡಬೇಕು. ಇದು ನಿಜಕ್ಕೂ ಎಲ್ಲರೂ ಗಮನದಲ್ಲಿಟ್ಕೋಬೇಕಾದ ವಿಷಯ. ಹಾಗಾದ್ರೆ ಈಗ ಸದ್ಯಕ್ಕೆ ಸ್ಟೂಡೆಂಟ್ಸ್ ಏನ್ ಮಾಡ್ಬೇಕು? ಸುಮ್ನೆ ಕಾಯ್ತಾ ಕೂರೋದಾ ಅಥವಾ ಬೇರೆ ಏನಾದ್ರೂ ಮಾಡಕ್ಕಿದ್ಯಾ? ಖಂಡಿತ ಇದೆ. ಸುಮ್ನೆ ಕೂರೋದಲ್ಲ. ಮೊದಲನೇದು ಕೆಇಎದ ಅಫಿಷಿಯಲ್ ವೆಬ್ಸೈಟ್ಸ್, ಅಂದ್ರೆ cet.online.karnataka.gov.in ಅಂತ ಒಂದು. ಅದರಲ್ಲಿ ಪ್ರವೇಶಗಳು ಅಥವಾ ಅಡ್ಮಿಷನ್ಸ್ ಅಂತ ಇರುತ್ತೆ. ಅದರ ಕೆಳಗೆ ಯುಜಿ ನೀಟ್ ಅಥವಾ ಯುಜಿ ನೀಟ್ ಸೆಕ್ಷನ್, ಅಥವಾ ಇನ್ನೊಂದು kea.ker.nic.in. ಓಕೆ. ಇವೆರಡನ್ನೂ ಜುಲೈ ಮೊದಲ ವಾರದಿಂದ ರೆಗ್ಯುಲರ್ ಆಗಿ ಚೆಕ್ ಮಾಡ್ತಾ ಇರಬೇಕು. ಬಹುಶಃ ದಿನಕ್ಕೊಮ್ಮೆ ನೋಡಿದ್ರೂ ಒಳ್ಳೆಯದು. ದಿನಕ್ಕೊಮ್ಮೆನೆ? ಹೌದು. ವೆಬ್ಸೈಟ್ ಬುಕ್ ಮಾರ್ಕ್ ಮಾಡಿಟ್ಕೊಂಡ್ರೆ ಇನ್ನೂ ಸುಲಭ. ಇನ್ನೊಂದು ಮುಖ್ಯವಾದ ಕೆಲಸ ಅಂದ್ರೆ ತಮ್ಮ ಡಾಕ್ಯುಮೆಂಟ್ ಅಪ್ಲೋಡ್ ಪ್ರೋಸೆಸ್ ಇದೆಯಲ್ಲ, ಅದು ಸರಿಯಾಗಿ ಕಂಪ್ಲೀಟ್ ಆಗಿದೆಯಾ ಇಲ್ವಾ ಅಂತ ಖಚಿತಪಡಿಸ್ಕೊಳ್ಳೋದು. ಒಳ್ಳೇದು. ಈಗ ಲಿಸ್ಟ್ ಬಂತು ಅಂತ ಇಟ್ಕೊಳ್ಳೋಣ. ಎಲ್ರೂ ತಮ್ಮ ರ್ಯಾಂಕ್ ನೋಡ್ತಾರೆ, ಅಲ್ಲಿಗೆ ಮುಗಿದಾಕತೆ? ಖಂಡಿತ ಇಲ್ಲ ಅನ್ಸುತ್ತೆ. ಮುಂದೆ ಏನೇನಿರುತ್ತೆ? ಖಂಡಿತ ಇಲ್ಲ. ರ್ಯಾಂಕ್ ಲಿಸ್ಟ್ ಬಂದ ಮೇಲೇನೆ ಅಸಲಿ ಆಟ ಶುರುವಾಗೋದು. ಹೌದಾ? ಹೌದು. ಕೆಇಎ ಪೋರ್ಟಲ್ನಲ್ಲಿ PDF ಫಾರ್ಮ್ಯಾಟ್ನಲ್ಲಿ ಲಿಸ್ಟ್ ಹಾಕ್ತಾರೆ. ಸ್ಟೂಡೆಂಟ್ಸು ತಮ್ಮ ಹೆಸರು ಅಥವಾ ರೋಲ್ ನಂಬರ್ ಹಾಕಿ ಸರ್ಚ್ ಮಾಡಬಹುದು. ಲಿಸ್ಟ್ ಬಂದ ತಕ್ಷಣವೇ ಆಯ್ಕೆ ಭರ್ತಿ ಅಂತಾರಲ್ಲ, ಅಂದ್ರೆ ಚಾಯ್ಸ್ ಫಿಲ್ಲಿಂಗ್, ಅದು ಶುರುವಾಗತ್ತೆ. ಅಂದ್ರೆ ತಮಗೆ ಯಾವ ಕಾಲೇಜ್ ಬೇಕು, ಯಾವ ಕೋರ್ಸ್ ಬೇಕು ಅಂತ ಪ್ರಿಯಾರಿಟಿ ಪ್ರಕಾರ ಲಿಸ್ಟ್ ಮಾಡಿ ಆನ್ಲೈನ್ನಲ್ಲಿ ಸಬ್ಮಿಟ್ ಮಾಡೋದು. ಓಕೆ. ಇದಾದ್ಮೇಲೆ ಸೀಟ್ ಅಲಾಟ್ಮೆಂಟ್ ಮತ್ತೆ ಕೌನ್ಸಿಲಿಂಗ್ನ ಬೇರೆ ಬೇರೆ ರೌಂಡ್ಸ್ ನಡೆಯುತ್ತೆ. ಇದೆಲ್ಲ ಸಾಮಾನ್ಯವಾಗಿ ಜುಲೈ ಮಧ್ಯದಿಂದ ಕೊನೆ ವಾರದಲ್ಲಿ ಪಟಾಪಟ ಅಂತ ನಡೆದು ಹೋಗುತ್ತೆ. ಅಬ್ಬಾ, ಅಂದ್ರೆ ಒಂದಾದ್ಮೇಲೆ ಒಂದು ತುಂಬಾ ಫಾಸ್ಟ್ ಆಗತ್ತೆ ಅಲ್ವಾ? ಟೈಮ್ ಲೈನ್ ನೋಡಿದ್ರೆ ಜೂನ್ 14ಕ್ಕೆ ರಿಸಲ್ಟ್ ಬಂತು. ಜೂನ್ ಕೊನೆ, ಜುಲೈ ಆರಂಭದಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಶನ್, ಜುಲೈನಲ್ಲಿ ಟೆಂಪರರಿ ಲಿಸ್ಟ್, ಆಮೇಲೆ ಫೈನಲ್ ಲಿಸ್ಟ್. ತಕ್ಷಣವೇ ಜುಲೈ ಮಧ್ಯ ಅಥವಾ ಕೊನೆಗೆ ಚಾಯ್ಸ್ ಫಿಲ್ಲಿಂಗ್, ಕೌನ್ಸಿಲಿಂಗ್ ಶುರು. ಅಂದ್ರೆ ಜುಲೈ ತಿಂಗಳು ಪೂರ್ತಿ ಟೆನ್ಷನ್ ಟೈಮ್ ಇದ್ದಂಗಾಯ್ತು. ನಿಖರವಾಗಿ. ಅದಕ್ಕೇನೆ ನಾನು ಹೇಳಿದ್ದು ಮೊದಲೇ ತಯಾರಿ ಮಾಡ್ಕೊಂಡಿರ್ಬೇಕು ಅಂತ. ಲಿಸ್ಟ್ ಬಂದ ತಕ್ಷಣ PDF ಡೌನ್ಲೋಡ್ ಮಾಡ್ಕೊಳ್ಳೋದು ಒಂದು ಕಡೆ. ಇನ್ನೊಂದು ಕಡೆ ಕೌನ್ಸಿಲಿಂಗ್ನ ಮುಂದಿನ ಸ್ಟೆಪ್ಸ್ಗೆ ರೆಡಿ ಆಗ್ಬೇಕು ಅಂದ್ರೆ ಸೀಟ್ ಮ್ಯಾಟ್ರಿಕ್ಸ್ ನೋಡ್ಕೊಳ್ಳೋದು, ಯಾವ ಕಾಲೇಜಲ್ಲಿ ಎಷ್ಟು ಸೀಟ್ ಇದೆ, ತಮ್ಮ ರ್ಯಾಂಕ್ಗೆ ಎಲ್ಲಿ ಸಿಗಬಹುದು, ಚಾಯ್ಸಸ್ನ ಹೇಗೆ ಫಿಲ್ ಮಾಡೋದು, ಸೀಟ್ ಸಿಕ್ಕಿದ್ರೆ ರಿಪೋರ್ಟ್ ಮಾಡಕ್ಕೆ ಲಾಸ್ಟ್ ಡೇಟ್ ಏನು, ಇದೆಲ್ಲ ಮೊದಲೇ ಯೋಚನೆ ಮಾಡಿಟ್ರೆ ಆಮೇಲೆ ಟೆನ್ಷನ್ ಕಮ್ಮಿ ಆಗುತ್ತೆ. ಹೌದು. ಸೊ ಒಟ್ಟಾರೆಯಾಗಿ ಹೇಳೋದಾದ್ರೆ ಜುಲೈ ತಿಂಗಳು ನೀಟ್ ಯುಜಿ ಆಸ್ಪಿರೆಂಟ್ಸ್ಗೆ ಬಹಳ ಮುಖ್ಯವಾದ ತಿಂಗಳು. ಕೆಇಎ ವೆಬ್ಸೈಟ್ ಮೇಲೆ ಒಂದು ಕಣ್ಣಿಡೋದು ಮತ್ತೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಕರೆಕ್ಟಾಗಿ ಆಗಿದೆಯಂತೆ ನೋಡ್ಕೊಳ್ಳೋದು ಸದ್ಯಕ್ಕೆ ಮಾಡಬೇಕಾದ ಮುಖ್ಯ ಕೆಲಸಗಳು. ಹೌದು, ತುಂಬಾನೇ ಮುಖ್ಯ. ಯಾಕಂದ್ರೆ ರ್ಯಾಂಕ್ ಲಿಸ್ಟ್ ಬಂದ್ಮೇಲೆ ಪ್ರಾಸೆಸ್ ತುಂಬಾ ಸ್ಪೀಡಾಗಿ ಹೋಗುತ್ತೆ. ಈ ವಿಷಯಗಳೆಲ್ಲ ಮೊದಲೇ ಗೊತ್ತಿದ್ರೆ ಕನ್ಫ್ಯೂಷನ್ ಆಗೋದಿಲ್ಲ, ಸರಿಯಾದ ನಿರ್ಧಾರ ತಗೊಳ್ಳೋಕೆ ಹೆಲ್ಪ್ ಆಗುತ್ತೆ, ಒತ್ತಡನೂ ಕಮ್ಮಿ ಆಗುತ್ತೆ. ಸರಿ.